ಸ್ನೇಹಿತರೆ, ಬಿಸಿಸಿಐ ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ದೂರ ಮಾಡಿದ ನಂತರ ಒಂದು ದೇಶವು ಒಂದು ರಾತ್ರಿ ಒಳಗಾಗಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಆಫರ್ ನೀಡಿದೆ. ಇದಾದ ನಂತರ ಭಾರತ ತಂಡದ ಒಳಗೂ ಕೂಡ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಹೇಗೆ, ಯಾವ ಉದ್ದೇಶದಿಂದ ರೋಹಿತ್ ಶರ್ಮಾಗೆ ಕೋಟ್ಯಾಂತರ ರೂಪಾಯಿ ಆಫರ್ ನೀಡಲಾಗಿದೆ, ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ಹೇಳಲಿದ್ದೇವೆ. ಆದರೆ ಸ್ನೇಹಿತರೆ, ಅದಕ್ಕೂ ಮೊದಲು ನಿಮ್ಮ ಅಭಿಪ್ರಾಯವೇನು? ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ತೆಗೆದು ಬಿಸಿಸಿಐ ತಪ್ಪು ಮಾಡಿದೆ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಹೌದು, ರೋಹಿತ್ ಶರ್ಮಾ ಕೇವಲ ಆಟಗಾರ ಮಾತ್ರವಲ್ಲ, ಭಾರತೀಯ ಕ್ರಿಕೆಟ್ ನ ಒಂದು ಚೌಕಟ್ಟಾದ ತಾರೆ. ಅವರ ವಿಭಿನ್ನ ದಾಳಿ ಶೈಲಿ ಹಾಗೂ ಅದ್ಭುತ ನಾಯಕತ್ವದ ಮೂಲಕ ಅವರು ಭಾರತ ತಂಡಕ್ಕೆ ಸಂಪೂರ್ಣ ಜಗತ್ತಿನಲ್ಲಿ ಕೀರ್ತಿಯನ್ನು ತಂದಿದ್ದಾರೆ. ಹಿಟ್ ಮ್ಯಾನ್ ಎಂದು ಪ್ರಸಿದ್ಧರಾದ ರೋಹಿತ್ ತಮ್ಮ ನಾಯಕತ್ವದಲ್ಲಿ ಭಾರತವನ್ನು 2024ರ T20 ವರ್ಲ್ಡ್ ಕಪ್ ನಲ್ಲಿ ಐತಿಹಾಸಿಕ ಜಯಕ್ಕೆ ಕರೆದೊಯ್ದರು. ಈ ಟೂರ್ನಿಯಲ್ಲಿ ಅವರ ತಂತ್ರಗಾರಿಕೆ ಮತ್ತು ಬ್ಯಾಟಿಂಗ್ ಎದುರಾಳಿಗಳನ್ನು ಪೂರ್ತಿ ಸೋಲಿಸುವಂತೆ ಮಾಡಿತು. ಮಾತ್ರವಲ್ಲ, ಚಾಂಪಿಯನ್ ಟ್ರೋಫಿಯಲ್ಲಿ ಕೂಡ ಅವರ ನಾಯಕತ್ವದಲ್ಲಿ ಭಾರತ ಟ್ರೋಫಿಯನ್ನು ಗೆದ್ದಿತ್ತು. ಇದು ಅವರ ನಾಯಕತ್ವವನ್ನು ಇನ್ನಷ್ಟು ಬಲಪಡಿಸಿತು. ಒಡಿ ಕ್ರಿಕೆಟ್ ನಲ್ಲಿ ರೋಹಿತ್ ಈಗ ವಿಶ್ವ ಟಾಪ್ 5 ಬ್ಯಾಟ್ಸ್ಮನ್ ಗಳಲ್ಲಿ ಒಬ್ಬರು. ಅವರ ಬ್ಯಾಟಿಂಗ್ ಜಾದು ಎಲ್ಲೆಡೆ ಕಾಣಿಸುತ್ತದೆ. ಒಡಿಗಳಲ್ಲಿ ಅವರ ಹೆಸರಿನಲ್ಲಿ 3 ಡಬಲ್ ಶತಕಗಳಿವೆ. ಇದು ವಿಶ್ವ ದಾಖಲೆ. ಅವರು ಮತ್ತೆ ಮತ್ತೆ ದೊಡ್ಡ ಸಂದರ್ಭದಲ್ಲಿ ದೊಡ್ಡ ಪ್ರದರ್ಶನ ನೀಡುವ ಆಟಗಾರನೆಂದು ಸಾಬೀತು ಮಾಡಿದ್ದಾರೆ. 2024ರ T20 ವರ್ಲ್ಡ್ ಕಪ್ ನಲ್ಲಿ ಮತ್ತು ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತವನ್ನು ಚಾಂಪಿಯನ್ ಮಾಡಿದ ನಂತರ ಅವರು T20 ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದರು ಮತ್ತು ಇಂಗ್ಲೆಂಡ್ ಪ್ರವಾಸಕ್ಕೂ ಮೊದಲು ಟೆಸ್ಟ್ ಕ್ರಿಕೆಟ್ ನಿಂದಲೂ ನಿವೃತ್ತಿ ಘೋಷಿಸಿದರು. ಆದರೆ ಒಡಿ ಕ್ರಿಕೆಟ್ ನಲ್ಲಿ ಅವರ ಹಾಜರಾತಿ ಇನ್ನೂ ಭಾರತೀಯ ತಂಡಕ್ಕೆ ಅನನ್ಯವಾಗಿಯೇ ಉಳಿದಿದೆ. ಈ ಸಂದರ್ಭದಲ್ಲಿ ಬಿಸಿಸಿಐ ಪಡೆದ ನಿರ್ಧಾರವು ಅವರ ಅಭಿಮಾನಿಗಳನ್ನು ಮಾತ್ರವಲ್ಲ, ಎಲ್ಲೆಡೆ ಚಿಂತನೆ ಮೂಡಿಸಿದೆ. ರೋಹಿತ್ ಈಗ ಒಡಿ ಕ್ರಿಕೆಟ್ ನಿಂದಲೂ ದೂರ ಕಟ್ಟಿಕೊಂಡು ಹೋಗುವರೆ? ಬಿಸಿಸಿಐ ರೋಹಿತ್ ಶರ್ಮಾ ಅವರನ್ನ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಗೆ ನಾಯಕತ್ವದಿಂದ ದೂರ ಮಾಡಿ ಆ ಜವಾಬ್ದಾರಿಯನ್ನ ಶುಭ್ಮನ್ ಗಿಲ್ಗೆ ನೀಡಿದೆ. ಈ ನಿರ್ಧಾರವು ರೋಹಿತ್ ಶರ್ಮಾ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ಆಘಾತ ತಂದಿತ್ತು. ಈ ನಡುವೆ ಕ್ರಿಕೆಟ್ ಲೋಕದಲ್ಲಿ ಭೂಕಂಪ ತರಿಸುವಂತ ಸುದ್ದಿ ಹೊರಬಂದಿತು. ನೇಪಾಳ ಕ್ರಿಕೆಟ್ ಮಂಡಳಿಯು ರೋಹಿತ್ ಶರ್ಮಾ ಅವರನ್ನ ರಾಷ್ಟ್ರೀಯ ಕ್ರಿಕೆಟ್ ತಂಡದ ನಾಯಕನಾಗಿಸಲು 1000 ಕೋಟಿ ರೂಪಾಯಿಗಿಂತ ಹೆಚ್ಚು ಆಫರ್ ನೀಡಿದೆ. 1000 ಕೋಟಿಯ ಈ ಆಫರ್ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನೇಪಾಳ ಕ್ರಿಕೆಟ್ ಮಂಡಳಿ ರೋಹಿತ್ ಶರ್ಮಾ ಅವರ ಅನುಭವ, ದಾಳಿಯ ಆಟ ಹಾಗೂ ಉತ್ತಮ ನಾಯಕತ್ವವು ಅವರ ತಂಡಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಗುರುತನ್ನು ಕೊಡಬಲ್ಲದು ಎಂದು ನಂಬಿದೆ. ನೇಪಾಳ ಕ್ರಿಕೆಟ್ ತಂಡದಲ್ಲಿ ದೀಪೇಂದ್ರ ಸಿಂಗ್, ಕುಶಾಲ್ ಮಲ್ಲಾ ಅವರಂತಹ ಅರ್ಹ ಬ್ಯಾಟ್ಸ್ಮನ್ ಗಳಿದ್ದಾರೆ ಮತ್ತು ಸಂದೀಪ್ ಲಮಿಚಾಲೆ ಅವರಂತಹ ವಿಶ್ವ ಮಟ್ಟದ ಬೌಲರ್ಸ್ ಗಳಿದ್ದಾರೆ. ಆದರೆ ನೇಪಾಳ ತಂಡಕ್ಕೆ ಒಂದು ಮಾರ್ಗದರ್ಶಿ ನಾಯಕನ ಕೊರತೆ ಇದೆ ಎಂದು ಮಂಡಳಿ ಭಾವಿಸಿದೆ. ಅದಕ್ಕಾಗಿ ಅವರು ರೋಹಿತ್ ಶರ್ಮಾ ಅವರನ್ನ ಇಷ್ಟು ದೊಡ್ಡ ಆಫರ್ ಮೂಲಕ ಬರಮಾಡಿಕೊಳ್ಳಲು ಮುಂದೆ ಬಂದಿದ್ದಾರೆ. ಈ ಆಫರ್ ನಲ್ಲಿ ಕೇವಲ 1000 ಕೋಟಿ ಅಷ್ಟೇ ಅಲ್ಲ, ಅವರನ್ನು ನೇಪಾಳ ರಾಷ್ಟ್ರೀಯ ತಂಡದ ನಾಯಕನಾಗಿ ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದರ ಬಗ್ಗೆ ಕೂಡ ಹೇಳಲಾಗಿದೆ. ನೇಪಾಳ ಮಂಡಳಿ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ತಂಡ ಏಷ್ಯಾ ಕಪ್ ಸೇರಿದಂತೆ ದೊಡ್ಡ ಟೂರ್ನಿಗಳಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಬಹುದು ಮತ್ತು ವರ್ಲ್ಡ್ ಕಪ್ ನಲ್ಲಿ ಗುರುತು ಮೂಡಿಸಬಹುದು ಎಂದು ನಂಬಿದೆ. ಇದೀಗ ಮಹತ್ತರ ಪ್ರಶ್ನೆ, ರೋಹಿತ್ ಶರ್ಮಾ ಈ ಆಫರ್ ಒಪ್ಪಿಕೊಳ್ಳುವರು? ಅವರು ಭಾರತೀಯ ಕ್ರಿಕೆಟ್ ಬಿಟ್ಟು ನೇಪಾಳಕ್ಕೆ ಆಡಲು ಮುಂದಾಗುವರು? ಏಕೆಂದರೆ ಅವರು ಸದಾ ಭಾರತೀಯ ಕ್ರಿಕೆಟ್ಗೆ ನಿಷ್ಠೆ ಹಾಗೂ ಪ್ರೀತಿ ತೋರಿದ್ದಾರೆ. ಈ ಆಫರ್ ಹೊಸ ಅವಕಾಶವಾಗಬಹುದು. ಅವರ ದೇಶ ಅಭಿಮಾನ ಇನ್ನೂ ಕಡಿಮೆ ಆಗಿಲ್ಲ. ಈ ಆಫರ್ ನಂತರ ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನ ಇದೆ. ಕೆಲ ಅಭಿಮಾನಿಗಳು ರೋಹಿತ್ ಇದನ್ನು ಒಪ್ಪಿಕೊಂಡು ಹೊಸ ತಂಡ ನಿರ್ಮಾಣ ಮಾಡಲು ಅವಕಾಶ ಪಡೆಯಬೇಕು ಎನ್ನುತ್ತಿದ್ದಾರೆ. ಮತ್ತೆ ಕೆಲವರು ರೋಹಿತ್ ಅವರ ಸ್ಥಳ ಭಾರತೀಯ ತಂಡದಲ್ಲೇ ಎಂದು ನಂಬಿದ್ದಾರೆ. ಕ್ರಿಕೆಟ್ ಪರಿಣಿತರು ರೋಹಿತ್ ಅವರ ಅಭಿಮಾನ ಇನ್ನು ಭಾರತೀಯ ಕ್ರಿಕೆಟ್ಗೆ ಅನನ್ಯವೆಂದು ಹೇಳುತ್ತಿದ್ದಾರೆ. ದೊಡ್ಡ ಪ್ರಶ್ನೆ ಏನೆಂದರೆ, ರೋಹಿತ್ ಶರ್ಮಾ 1000 ಕೋಟಿಯ ನೇಪಾಳ ಆಫರ್ ಸ್ವೀಕರಿಸಬೇಕೆ? ಬಿಸಿಸಿಐ ಅವರನ್ನ ನಾಯಕತ್ವದಿಂದ ತೆಗೆದ ನಿರ್ಧಾರ ಸರಿಯೇ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.